ನಾನು ಬರೀ ಮೊಸರನ್ನ ಹಾಕೊಂಡಿದ್ದೀನಿ. ನಾನು ಆಕ್ಚುಲಿ ನಮ್ಮ ಅಮ್ಮಗೆ ಒಂದು ಗಿಫ್ಟ್ ಕೊಡ್ಸೋಣ ಅಂತ ಅನ್ಕೊಂಡು ಗೈಸ್ ಶಾಪಿಂಗ್ ಅಂದ್ರೆ ಹಿಂಗ್ ಮಾಡ್ಬೇಕು ಗೊತ್ತಾ. ನಾನು ಯಾರಂತ ನನಗೆ ಗೊತ್ತಾ. ನಾನು ನನ್ನ ಸ್ಕಿನ್ ಟೋನ್ ಪ್ರಕಾರ ಹೋಗ್ದಿರಾ ಇದು ತಗೊಂಡಿದ್ದೀನಿ. ಕಲೆಕ್ಷನ್ ಇಲ್ಲ ಚೆನ್ನಾಗೂ ಇಲ್ಲ. ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಲಿಕ್ಕಿ ರಚ್ಚು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಒಂದು ನಿಮಿಷ ಗೈಸ್, ನಾನು ಏನು ಗೊತ್ತಾ, ನಾನೊಂದು ಹೇಳೋದು ಮರ್ತೆ. ಇವತ್ತು ನಾನು ಆ್ಯಕ್ಚುಲಿ ನಮ್ಮ ಅಮ್ಮಗೆ ಒಂದು ಗಿಫ್ಟ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೊಂದು ದೊಡ್ಡ ಗಿಫ್ಟ್ ಅಲ್ಲ, ನನ್ನ ಕೈಯಲ್ಲಿ ಆದಷ್ಟು. ಅವ್ರ ಮುಂಚೆನೂ ಬೇಕು ಅಂತ ಇದ್ದು. ಆ ಗಿಫ್ಟ್ ಏನಂದರೆ ನಾಳೆ, ಅಂದರೆ ದಿಸ್ ಇಸ್ ಸ್ಯಾಟರ್ಡೇ ವಿಚ್ ಐ ಆಮ್ ಡೂಯಿಂಗ್. ಟುಮಾರೋ ನಾಳೆ ಸಂಡೇ ಆಯಿತಾ. ನಾಳೆ ಗಿಫ್ಟ್ ಕೊಡ್ತೀನಿ ಮಮ್ಮಿಗೆ. ಆ್ಯಂಡ್ ಎಲ್ಲೆಲ್ಲೋ ಕರ್ಕೊಂಡೋಗೋದಿದೆ, ತೋರಿಸ್ತೀನಿ ನಿಮಗೂ ಏನೇನು ಮಾಡ್ತೀರಿ ಅಂತ. ಸೊ ಅನ್ನೋ ಗಂಟ ವೆಯ್ಟ್ ಮಾಡಿ, ವ್ಲಾಗ್ನ ಟಿಲ್ ಎಂಡ್ ನೋಡಿ, ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ ಎಲ್ಲ. ತುಂಬ ಸ್ಪೆಷಲ್ ನನ್ನ ಕಡೆಯಿಂದ ಚಿಕ್ಕ ಗಿಫ್ಟ್. ಓಕೆ ಸರಿ, ಜಾಸ್ತಿ ಲೇಟ್ ಆಗ್ತದೆ, ಬನ್ನಿ ಗೈಸ್ ಹೋಗೋಣ. ಏನು ವ್ಲಾಗ್ ಮಾಡ್ತೀನಿ ಅಂತ ಸರ್ಪ್ರೈಸ್ ಆಗ್ಬಿಟ್ಟಾ. ನೋಡ್ಕೋ ಗೈಸ್, ಇವಳಿಗೆ ಹೇಳಿಲ್ಲ ನಾನು ಏನು ವ್ಲಾಗ್ ಮಾಡ್ತಿದ್ದೀರಾ ಅಂತ. ಸೊ ಇಟ್ ವಾಸ್ ಪ್ಯೂರ್ಲಿ ಸರ್ಪ್ರೈಸ್. ಇವಳಿಗೆ ಏನು ವ್ಲಾಗ್ ಅಂತ ಆಮೇಲೆ ಗೊತ್ತಾಗುತ್ತೆ ಆಬ್ವಿಯಸ್ಲಿ. ಅವೆಲ್ಲ ಹೇಳಂಗಿಲ್ಲ. ಯಾಕೆ ಲೇಟು? ಯಾವಾಗಲೂ ಲೇಟು, ಪ್ರತಿ ಸತಿ ಲೇಟು. ಪ್ರತಿ ಸತಿ ಲೇಟು. ಸೊ ಟೈಮ್ ಬೇರೆ ಆಗಿದೆ ಗೈಸ್. ನಾನು ಅಷ್ಟು ಕೆಟ್ಟೋಳಲ್ಲ ಗೈಸ್, ಸುಮ್ಮನೆ. ಓಕೆನಾ, ಸರಿ ಬಾ ಹೋಗೋಣ, ಟೈಮ್ ಆಯ್ತು. ನೋಡಿ ಗೈಸ್, ಇಳು ಕೌಡಿ ಸ್ಕೂಲಿಗೆ ಬಂದೋಳೆ. ನೋಡಿ ಗೈಸ್, ಅನ್ವಿತಾ ಬಿಸಿಬೇಳೆ ಬಾತ್ ಮೊಸರನ್ನ ಹಾಕೊಂಡೋಳು. ನಾನು ಬರೀ ಮೊಸರನ್ನ ಹಾಕೊಂಡಿದ್ದೀನಿ. ಗೆಸ್ ವೈ? ಓಕೆನಾ. ಅಡ್ರೆಸ್ ಇಸ್ ಹಿಯರ್. ಇಫ್ ಇನ್ ಕೇಸ್ ಯಾರಾದ್ರೂ ಗೊತ್ತಿಲ್ಲ, ಬೇರೆ ಕಡೆಯಿಂದ ನೋಡ್ತಾ ಇದ್ರೆ ಅವ್ರಿಗೆ ಹೇಳಿದ್ದು ನಾನು, ನೀನು ಜಾಸ್ತಿ ಆಡ್ಬೇಡ. ಏನು ಗೊತ್ತು? ದೇವಸ್ಥಾನ ಬಗ್ಗೆ. ಎಸ್ ಅಫ್ಕೋರ್ಸ್. ನಮ್ಮ ಇವರಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಇನ್ಕಂಪ್ಲೀಟ್ ಆಗಿಬಿಡುತ್ತಲ್ಲ ವ್ಲಾಗ್. ಅವ್ರು ಅನ್ಕೊಂತಾರೆ ಇಫ್ ಇನ್ ಕೇಸ್ ಯಾವತ್ತನ ಅವ್ರದ್ದು ವಿಡಿಯೋ ಬಂದಿಲ್ಲ, ಅವ್ರ ಹೆಸರು ತೆಗ್ದಿರ ನೀನು ವ್ಲಾಗಲ್ಲಿ ಅಂದರೆ ವ್ಲಾಗೇ ನೋಡೋಲ್ಲ. ದಟ್ ಈಸ್ ದುರ್ಗಮ್ಮ. ಹೆಲ್ಮೆಟ್ ತಗೊಂಡ, ಹೆಲ್ಮೆಟ್ ಎಲ್ಲ ಹೊಡೆದೋಗ್ಬಿಟ್ಟೈತೆ. ಬಟ್ ಏನು ಗೊತ್ತಾ, ನಾನು ನಮ್ಮ ಮಮ್ಮಿ ಪಾಪ ಕೇಳಿದ್ರೆ ಏನೂ ತಗೊಳಲ್ಲ, ಯಾವ ಡಿಸಿಷನು ತಗೊಳ. ಕೇಳೋದು ಕೇಳ್ತಾಳೆ, ಮನ್ಸಿಗೆ ಅವ್ಳಿಗೆ ಏನು ಬರುತ್ತೆ ಅದೇ ಮಾಡೋದು. ಕೇಳೋದು ಅವಳ ಮನೆ. ಬಟ್ ಅವ್ರಿಗೆ ಗೊತ್ತು ಅಲ್ಲ, ಹಂಗ ಕೇಳ್ತೀನಿ, ಮಾಡ್ತೀನಿ. ಬಟ್ ಅವ್ರಿಗೂ ಗೊತ್ತಿರ್ಬೇಕಷ್ಟೆ. ನಾನು ಮಾಡೋ ಕೆಲಸ ಅವ್ರಿಗೆ ಗೊತ್ತಿರ್ಬೇಕಷ್ಟೆ. ಅದೊಂಥರ ಚೆನ್ನಾಗಿ ನೋಡ್ತಾವ್ರಿಗೆ ಏನು ಮಾತಾಡ್ಕೊಂಡು ಹೋಗ್ತಾಳೆ ಅಂತ. ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್. ಸೊ ಬನ್ನಿ ಗೈಸ್, ನೆಕ್ಸ್ಟು ಹೇಳಲ್ಲ, ಇವಾಗಿಂದ ನಾನು ಹೇಳಲ್ಲ, ನೀವೇ ನೋಡಿ. ಓಕೆ, ನಮ್ಮ ವೀಡಿಯೋ ಸ್ಕಿಪ್ ಮಾಡಿಬಿಡ್ತೀರಾ? ಬಾ, ಏನು ಹಂಗೆ ನೋಡ್ತಾ ಗೈಸ್. ಇವಾಗ ಜಸ್ಟ್ ರೀಚ್ಡ್ ಹೋಮ್. ನಾನು ವಾಕಿಂಗ್ ಶೂಸ್ ತೋರಿಸ್ತೀನಿ ನೋಡಿ. ಅನ್ವಿತಾ ನೋಡಿ, ಇಲ್ಲಿ ಎಷ್ಟು ಮಣ್ಣ ಖುಷಿ ಐತೆ. ತೊಳೆದು ಎಷ್ಟೋ ದಿವಸ ಇಟ್ಸ್ ಓಕೆ ಗೈಸ್. ನೋಡಿ ಯಾವ ಶೂಸ್? ನಾನು ಪೂಮಾ, ನಿಂದು ಸ್ಕೆಚರ್ಸ್. ಇವರಪ್ಪ ಅಮ್ಮಗೆ ಮಾತ್ರ ಹೇಳ್ಬಿಡ್ಬೇಕು, ಅದೇ ಏನೋ ಎಲ್ಲಾದ್ರೂ ನನಗೆ ಹೇಳೋಗ ಅಭ್ಯಾಸ. ಏನು ಮಾಡಿದ್ರು ಮಾಡ್ತೀನಿ, ಹೋಗ್ತೀನಿ, ಬಟ್ ಹೇಳೋ ಅಭ್ಯಾಸ. ನೀವು ಅಷ್ಟೇ ಗೈಸ್, ಎಲ್ಲೋದ್ರೂ ಹೇಳ್ಬಿಟ್ಟು ಹೋಗಿ, ಮಾಡಿಬಿಟ್ಟು ಇಲ್ಲಿಗೆ ಹೋಗ್ತಾ ಇದ್ದೀನಿ ಹೇಳ್ಬಿಟ್ಟು ಹೋಗಿ. ಸರಿ, ಏನೋ ಗಲೀಜ್. ನಾನು ಫಸ್ಟ್ ಮನೆ ಬಿಡಬೇಕು, ಆಮೇಲೆ ಬರೋದು. ಎಷ್ಟೊತ್ತಾದ್ರೂ ಬರಲ್ಲ ಗೈಸ್. ಹಾಸಿಗೆ ಮೇಲೆ ಮಾತ್ರ ಬಿದ್ದಿರ್ತಾನೆ, ಬರಲ್ಲ. ಓಕೆ ಗೈಸ್, ಇವಾಗ ಹೋಗೋಣ. ಹೆಲ್ಮೆಟ್ ಇಲ್ಲ. ಓನ ಬಂಗಾರ ನೋಡ್ರಿ, ಹಾನಿ ಸಿಡಿ ಪಾಯಿಂಟ್ ನೋಡ್ತಾ ಇದ್ದೆ ಗೈಸ್. ಸರಿ ಬನ್ನಿ ಹೋಗೋಣ. ಜಾಸ್ತಿ ಮಾತಾಡಿದ್ರೆ ನೀವು ನೋಡಲ್ಲ ಆಮೇಲೆ. ಅವ್ರಿಗೆ ಗೊತ್ತು ನಾವೆಲ್ಲಿ ಬಂದಿದ್ದೀರಿ ಅಂತ. ಇಫ್ ಇನ್ ಕೇಸ್ ಫಾಲೋ ಮಾಡ್ತಿದ್ರೆ ಲಾಸ್ಟ್ ವ್ಲಾಗಲ್ಲಿ ನೋಡ್ತಿದ್ರೆ ಗೊತ್ತಿರುತ್ತೆ ನಾವೆಲ್ಲಿ ಬಂದಿದ್ದೀವಿ ಅಂತ. ಸೊ ಜಾಸ್ತಿ ಮಾತಾಡೋದು ಬೇಡ, ಒಳಗಡೆ ಹೋಗೋಣ ಬನ್ನಿ. ಈಗ ಲಾಬಿ. ಮರ್ತೋಗ್ಬಿಟ್ಟಿದ್ವಿ, ಮೇನ್ ಇಂಪಾರ್ಟೆಂಟ್ ಕೆಲಸನೇ ಮಾಡ್ತೇವೆ. ಏನು ಹೇಳಿ? ಎಸ್, P17 ಓಕೆ ಅಲ್ಲ? ನಾವೆಲ್ಲ ಹೋಗ್ತಿದ್ವಿ ಅಂತ ನೀವು ಗೆಸ್ಟ್ ಮಾಡಿ. ನಿಮಗೆ ಗೊತ್ತಿರತ್ತದೆ. ಗೊತ್ತಿಲ್ಲ? ಓಕೆ ಏನು ಕಮ ಎಕ್ಸಾಕ್ಟ್ಲಿ. ಅಮ್ಮ ಹುಷಾರಿ. ನೋ, ವಿ ಆರ್ ಆ್ಯಕ್ಚುಲಿ ಗೋಯಿಂಗ್ ಫಾರ್ ವೇರ್? H&M. ನಾವು ಫಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೆಸ್ಟ್ ಮಾಡಿ. ಎಲ್ಲಿ ಹೇಳಿ? ತಿನ್ನಕ್ಕೆ.
ಸೊ ಫುಡ್ ಕೋರ್ಟ್ಗೆ ಹೋಗೋಣ. ಗೊತ್ತಿರೋ ವಿಷಯನೇ. ತಿನ್ಬಿಟ್ಟು ಆಮೇಲೆ ಕೆಲಸ ಮಾಡೋಣ. ಬಿಕಾಸ್ ಆ್ಯಸ್ ಯು ನೋ ನನಗೆ ತಲೆ ಓಡಲ್ಲ. ಓಕೆನಾ? ಸೊ ಯಾ ಕಮ್ಲೆಟ್ಸ್. ಯಪ್ಪ ಗೈಸ್ ನೋಡಿ ಎಷ್ಟು ಜನ ಇದ್ದಾರೆ ವೀಕೆಂಡ್ ಅಂತ. ಇರ್ತಾರೆ ಇಲ್ಲ ಅಂತಲ್ಲ, ಬಟ್ ವೀಕೆಂಡ್ಸ್ ಜಾಸ್ತಿ. ಆಸ್ ಆಲ್ವೇಸ್ ಯಾಕೆ ಗೈಸ್ ಆಸ್ ಆಲ್ವೇಸ್ ಫಸ್ಟ್ ತಿನ್ನೋದು, ಮಿಕ್ಕಿದ ಕೆಲಸ ಲೇಟರ್. ಓಕೆನಾ? ಫಸ್ಟ್ ಟೈಮ್ ಯಾಕೋ ತೋರಿಸ್ಬೇಕು ಅನ್ಸು ತೋರಿಸ. ಹೌ ಇಸ್ ಇಟ್ ಅನ್ಬೇಕಾ? ಯು ಡೋಂಟ್ ಇವನ್ ಟ್ರೈ. ಐ ಆಮ್ ಆಸ್ಕಿಂಗ್ ಹೌ ಇಸ್ ಇಟ್ ಅದು. ಓಕೆ ಗೈಸ್, ಫಸ್ಟು ಏನು ಗೊತ್ತಾ, ಫಸ್ಟ್ ತಿನ್ಬಿಡೋಣ, ಆಮೇಲೆ ನೋಡೋಣ ಓಡ ಬಿಟ್ರೆ ಇದು ತೊಗೊಂಡೋಗ್ಬಿಡಿ. ಯಾ ಅದು ಟ್ರೇ ಆ್ಯಕ್ಚುಲಿ ಕೊಡ್ತಿದ್ದೆ. ಸೊ ಫಸ್ಟ್ ತಿನ್ಬಿಡೋಣ, ಆಮೇಲೆ ಮಿಕ್ಕಿದ ಕೆಲಸ. ಶಾಪಿಂಗ್ ಮಾಡೋಕ್ಕೆ ಬಂದೆ ಗೈಸ್ ನಾನು. ಸೊ ಯಾ ತಿನ್ಬಿಟ್ಟು ಶಾಪಿಂಗ್ ಹೋಗೋಣ. ಓಕೆನಾ? ಬನ್ನಿ. ಆ್ಯಕ್ಚುಲಿ ನಾವು ಇವಾಗ ಹೆಲ್ತ್ ಆ್ಯಂಡ್ ಗ್ಲೋ ಸ್ವಲ್ಪ ನಾನು ಫೌಂಡೇಶನ್ ಮೇಕಪ್ ತಗೋಬೇಕು. ಮೇಕಪ್ ಏನಿಲ್ಲ, ಬರೀ ಫೌಂಡೇಶನ್ ಒಂದು ಹೈಲೈಟರ್. ಓಕೆನಾ? ಹೆಲ್ತ್ ಆ್ಯಂಡ್ ಗ್ಲೋ ಫೌಂಡೇಶನ್ ಅಷ್ಟೇ ತೊಗೊಂಡೆ. ಮಿಕ್ಕಿದ್ದು ನೆಕ್ಸ್ಟ್ ಮಂತ್ ನೋಡೋಣ. ಇಲ್ಲ ನಾವು ಹೋಮ್ವರ್ಕ್ ಕರ್ಕೊಂಡು ಬರೋಣ ಅಂದ್ಕೊಂಡೆ. ಬಿಕಾಸ್ ನನ್ನ ಕಾಸಾದರೂ ನಂಗೆ ಖರ್ಚು ಮಾಡೋಕ್ಕೆ ಸ್ವಲ್ಪ ಹಿಂದೆ ಹೊಡಿತೀನಿ ತುಂಬ ಅಲ್ವಾ? ನಂಗೆ ಭಯ. ಸುಮ್ಮನೆ ನಮ್ಮ ಏಜಿಗೆ ಗೊತ್ತಾಗಲ್ಲ ಎಷ್ಟು ಖರ್ಚು ಮಾಡಬೇಕು, ಏನು ಸ್ಪೆಸಿಫಿಕ್ ಇದೆಯಾ, ನೀಡೆಡ್ ಇದೆಯಾ, ಇಸ್ ಇಟ್ ಮಸ್ಟ್ ನೀಡೆಡ್, ನಮ್ಗೆ ಅಷ್ಟೆಲ್ಲ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಐ ಟೇಕ್ ದೊಡ್ಡವ್ರ ಒಪಿನಿಯನ್. ಅಂದರೆ ದೊಡ್ಡವ್ರು ಅಂದರೆ ಯಾರಿಲ್ಲ, ನಮ್ಮ ಮಮ್ಮಿ ಪಪ್ಪ. ಇನ್ಯಾರು ಯಾರು ಮಾತು ಕೇಳೋದು. ನಾನು ಫೌಂಡೇಶನ್ ಮತ್ತು ಹೈಲೈಟರ್ ತೊಗೊಳ್ಳೋಣ ಅಂದ್ಕೊಂಡೆ. ಹೈಲೈಟರ್ ಸುಮ್ಮನೆ ಬಿಟ್ಟು ಹಾಕ್ಬಿಟ್ಟು ಬೇಡ ಅಂದ್ಬಿಟ್ಟು. ಇದೇ ಸ್ಟೋರು, ಇದೇ ಪ್ಲೇಸು. ಲಾಸ್ಟ್ ಮಂತ್ ನಾನು ಬಂದಾಗ ಶಿವಲಿಗೆ ಎಷ್ಟೊತ್ತು ಮಾಡ್ತಾ ಇದ್ದಾರೆ ಒಂದು ಬಟ್ಟೆ ತಗೊಳಕ್ಕೆ ಅಂತ. ನಾವು 20 ನಿಮಿಷ ಸುತ್ತಾ ಇದ್ದೀವಿ. ಇಲ್ಲ ಗೈಸ್, ನನಗೆ ಏನು ಇಷ್ಟ ಆಗ್ತಾ ಇಲ್ಲ. ನಾನೇನು ಮಾಡಲಿ? ಇದು ಇದಿಲ್ಲ ಕಲೆಕ್ಷನ್. ದಟ್ ಇಸ್ ನಾಟ್ ಮೈ ಪ್ರಾಬ್ಲಮ್ ಅಲ್ವಾ ಗೈಸ್? ಈಗ ಒಂದೇ ತಗೊಂಡಿದ್ದು ಗೈಸ್. ನೆಕ್ಸ್ಟ್ ಸ್ಟಾಪ್ H&M. ಇವತ್ತಾಗಲ್ಲ ಇವತ್ತು. ಹಂಗಲ್ಲ, ತಗೊಳ್ಳೋಣ ಒಂದ್ಸತಿ ಯಾವಾಗೋ. ಐ ಮೀನ್ ಯಾವಾಗೋ ಇನ್ನೊಂದೆರಡು ತಿಂಗಳಾದ್ಮೇಲೆ ತಿರ್ಗಾ ತಗೊಂತೀವಿ. ಡೋಂಟ್ ವರಿ ಗೈಸ್, ವಿಲ್ ಕೀಪ್ ಯು ಅಪ್ಡೇಟೆಡ್. ನೋಡೋಣ H&M ಅಲ್ಲಿ ಕಲೆಕ್ಷನ್ ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಬಟ್ ಇದೆ ಪ್ಲೇನ್ ಐ ಗೆಸ್. ಎಲ್ಲ ಪ್ಲೇನ್ ಗೈಸ್. ಏನು ಗೈಸ್, ನಾನು ಎಲ್ಲೋದ್ರು ನನ್ನ ಸೈಜೇ ಸಿಕ್ಕಲ್ಲ. ನಿಮ್ಗೇನಾದ್ರು ಬಟ್ಟೆ H&M ಸಿಕ್ಕಿದ್ರೆ ನೀವು ಇದು ನೋಡು, ಕ್ರಾಪ್ ಇದೆ. ಯು ವಾಂಟೆಡ್ ಅಲ್ಲ ಕ್ರಾಪ್ ಜಾಕೆಟ್. ಇದು 99 ಗೈಸ್. ಶಾಪಿಂಗ್ ಅಂದರೆ ಹಿಂಗೆ ಮಾಡಬೇಕು, ಗೊತ್ತಾಯ್ತಾ? ಸೊ ಗೈಸ್, ಇವಾಗ H&M ಕತೆ ಆಯಿತು. ನೆಕ್ಸ್ಟು ಹಂಗೆ ಎಲ್ಲದರಲ್ಲೂ ಅದನ್ನು ಮಾಡ್ಕೊಂಡು ಹೋಗೋಣ. ಆಮೇಲೆ ಆಂಟಿ ಮನೆಯಿಂದ ಆಚೆ ಹೋಗ್ಬಿಡ್ತಾರೆ. ಗೈಸ್, ಅವಳಿಗೆ ಫುಲ್ ಬ್ಯಾಕ್ ಪೇನ್ ಆಗ್ತಿದೆ ಅಂತ. ಏನಾದರೂ ರೆಮಿಡೀಸ್ ಇದ್ರೆ ಈಗ ಹೇಳ್ಬಿಟ್ಟು ತಾವೆಲ್ಲ ಹೋಗ್ತಾ ಇದ್ದೀರಾ? ಏನೋ ಪ್ಯಾಂಟ್ ಬೇಕಂತೆ ಗೈಸ್ ಒಳಗೆ. ನಂಗಲ್ಲ. ಒಂದು ಕಾಲ್ ನೋಡಿ ಹೇಳ್ಕೊತಿದ್ದೀನಿ ನಾನು. ಏನಕ್ಕೆ ಕೂತಿದ್ದೀನಿ ಗೊತ್ತಾ? ಸಾರಿ ಮೈಕಿಲ್ಲ, ಕಾಲು ನೋವಾಯಿತು. ಕೂರಕ್ಕೆ ಜಾಗ ಇರಲಿಲ್ಲ. ಅದು ಏನೋ ರ್ಯಾಂಡಮ್ ಆಗಿ 2 ಬಟ್ಟೆ ತಗೊಂಡು ಆಸ್ ಎ ಟ್ರಯಲ್ ಮಾಡೋ ಥರ ಒಂದು ಕೂತ್ಕೊಂಡಿದ್ದೀನಿ ಗೈಸ್. ಹೆವಿ ಸೊಟ್ಟ ನೋಡ್ತಾ ಸೈಕಲ್ವಾ ನಾವು ಗೈಸ್? ಏನು ಗೊತ್ತಾ, ಫೈನಲಿ ಇವಾಗ ತಗೊಂಡು ಬರ್ತಾ ಇದ್ವಿ ಹೀಗೆ ಗೈಸ್. ಏನು ಗೊತ್ತಾ, ಫೈನಲಿ ಶಾಪಿಂಗ್ ಆಯಿತು. ಇವಾಗ ನೆಕ್ಸ್ಟು ಸ್ವಲ್ಪ ವೀಡಿಯೋಸ್ ಮಾಡೋಣ. ನಾನು ಕೂಡ ಫುಲ್ ಟಯರ್ಡ್ ಆಗ್ಬಿಟ್ಟು ಬೆನ್ನೆಲ್ಲ ನೋವು ಸಾಯ್ತಾ ಇದೆ. ಬೇಡ ಬಿಡು ಅನ್ವಿತಾ, ಪರವಾಗಿಲ್ಲ. ಹಾಂ ಸಾರಿ ಗೈಸ್, ನಾಳೆ ಮಾಡ್ತೀನಿ. ಅವ್ರೇನು ಬಾರಿ ನಿಮ್ಗೆ ಕೇಳ್ಕೊಂಡು ಅದೆಲ್ಲ ಕೇಳೋರ್ಗೆ ಹೇಳಿದ್ದು. ನಾನು ಆ್ಯಕ್ಚುಲಿ ಸಂಧ್ಯವ್ರಿಗೆ ಹೋಗೋಣ ಅಂದ್ಕೊಂಡೆ. ಬಿಡು, ನಾನು ಟ್ಯೂಸ್ಡೇ ಹೋಗ್ತೀನಿ. ಇಲ್ಲೇ ಲೆಫ್ಟಲ್ಲಿ. ನಾವು ಆಲ್ಮೋಸ್ಟ್ ಎಷ್ಟು ದಿವಸ ಆಯ್ತು ಕಾಫಿ ಕೊಟ್ಟು? 6-7 ಮಂತ್ಸ್. ಅಲ್ಲೇ ವಾರಿ ನಿವಾಸ ಇದೆ ಲಾಸ್ಟ್ ಅಂತ. ನಾನು ಈ ಮನೇಲಿ ಬಂದರಿಂದ ಜಾಸ್ತಿ ಓಡಾಡೋದಾಗೋಗ್ಬಿಟ್ಟೈತೆ. ನೀನು ಯಾರಂತ ಗೊತ್ತಾ? ನಾನು ಯಾರಂತ ನನಗೆ ಗೊತ್ತಾ? ಅಲ್ಲ, ಆಡಿಯನ್ಸ್ಗೆ ಗೈಸ್, ಇವನು ಯಾರಿಲ್ಲ, ಯಾರು ಮೈಕ್ ಮಾಮಾಸ್ ಮಗ. ರೇವಲ್ಲಿ ಓದ್ತಿದ್ದ ಗೈಸ್ ಇಷ್ಟು ದಿವಸ. ಇವಾಗ ಮನೆಗೆ ಹೋಗ್ತಾವನೆ. ಬಾಯ್ ಬಾಯ್ ಕೊಂತಾಡ್ತಾ ತಿರ್ಗಾ ಸ್ಟುಡಿಯೋಕ್ಕೆ ಬಂದಿದ್ದಾಳೆ. ಮಾನ ಮರ್ಯಾದಿಲ್ಲ ಅಂತ. ಇಲ್ಲ ಗೈಸ್, ತೋರಿಸ್ತೀನಿ ಏನಕ್ಕೆ. ಓಕೆ ಗೈಸ್, ನಾನು ಸರ್ಪ್ರೈಸ್ ಕೊಡೋಣ ಅಂತ ಕರ್ಕೊಂಡು ಬಂದೆ. ಯಾಕಂದರೆ ಹಿ ಈಸ್ ಗೋಯಿಂಗ್ ಹೋಮ್. ನಾನಕ್ಕೆ ತಗೋಣ, ಜಾಸ್ತಿ ಆಗಬೇಡ, ತಗೋ. ಫಾರ್ಮಾಲಿಟೀಸ್ ಎಲ್ಲ ಬೇಡ. ಏಯ್ ಇಲ್ಲ ಬಾ, ನಾನೇ ಕೊಡ್ಸ್ಬಿಡ್ತೀನಿ. ಸ್ಯಾಂಡಲ್ಸ್ ಕೊಡ್ಸ್ಬಿಡ್ತೀನಿ.
ಇಸಿನ ಒಳಗಡೆ ಖುಷಿ ಆಗ್ತದೆ ಡೌ ಮಾಡ್ತಾನೆ ಯಾವುದೊಂದು ಹುಡುಕ್ತಾವ್ನು ಆಲ್ರೆಡಿ ಹುಡುಕ್ತಾವ್ನು ಸೀರಿಯಸ್ಲಿ ಹಂಗೆಲ್ಲ ಏನಿಲ್ಲ. ನೋಡಿದ್ವಿ ಜಾಕೆಟ್ಸ್ ಕೇಳ್ತಿದ್ದಲ್ಲ ಮುಚ್ಕೊಂಡು ತಗೋ ಜಾಸ್ತಿ ಆಗ್ಬೇಡ ತಗೋ ನಾನು ಆಲ್ರೆಡಿ ತಗೊಂಡಿದ್ದೀನಿ ನೀನು ತಗೋ ನಾನು ನಿಜ ಬೇಡ ಮತ್ತೆ ಹೋಗೋಣ. ಡೌ ಮಾಡ್ತಾನೆ ಗೈಸ್ ಡೌ ನೋಡ್ತಾನೆ ಆಲ್ರೆಡಿ ಇನ್ನೊಂದು ಕಣ್ಣಲ್ಲಿ ನೋಡ್ತಾನೆ ಯಾರು ತಗೊಂಡ್ಲಿ ನಿಜ ಏನು ಬೇಡ. ತಗೋಲ್ಲ ಸೀರಿಯಸ್ ಸೀರಿಯಸ್ ತಗೋ ಸೀರಿಯಸ್ ಇದೆ ಫಾರ್ಮಾಲಿಟೀಸ್ ಬೇಡ ತಗೋ ನೀನೇ ಸರಿ ನೀನೇ ಯಾವ್ದಾದ್ರು ನಾನು ತಗೊಂಬರ್ತಿದ್ದೆ ನಾನು ನಿನ್ನ ಕರ್ಕೊಂಬಂದಿದ್ದೀನಿ ಅನ್ನೋ ಕೇಳೋ ನೀನು ಸೆಲೆಕ್ಟ್ ಮಾಡಲಿ ನನ್ಗೆ ಅಷ್ಟು ಐಡಿಯಾ ಇಲ್ಲ. ಗೈಸ್ ನಾನು ಹೆಂಗಂದ್ರೆ ನನಗೆ ಯೂಶಲಿ ಅನ್ವಿತಾ ಏನೋ ಗಿಫ್ಟ್ ಕೊಟ್ಟಿದ್ದು ಬರ್ಡೇಸಿ ಯಾವ್ದು ಇಷ್ಟ ಆಗಿಲ್ಲ ಮಕ್ಕಕ್ಕೆ ಹೇಳಿದ್ದೆ ಅವ್ರು ಇಷ್ಟಪಡೋದು ಕೊಡಿಸ್ಬೇಕು ನನ್ನ ಪಾಲಿಸಿ. ಸೊ ಚೂಸ್ ಎಷ್ಟೊಂದು ಚೆನ್ನಾಗಿದೆ ನೋಡು ಸರಿ ನೀನೇ ಹೇಳಿ ಏನು ತಗೊಂಡೆ ಅದೇ ತಗೊಂಡೆ. ಏನು ಬೇಕೋ ತಗೋ ಎಷ್ಟು ಕಾಸು ಬಗ್ಗೆ ಯೋಚನೆ ನೋ ಬಜೆಟ್ ಕನ್ಸ್ಟ್ರೇ ಯು ಕ್ಯಾನ್ ಎಂಜಾಯ್. ಗೊತ್ತಿಲ್ಲ ಏನು ತಗೊಂಡಿ ಅಂತ. ನಿಂಗೆ ಯಾವ್ದ್ರ ಮೇಲಾದ್ರೂ ಆಸೆ ಆದರೆ ತಗೋ ಓಕೆನಾ. ಓಕೆ ನೋಡೋಣ. ಏನು ಬಜೆಟ್ ಕನ್ಸ್ಟ್ರೇನ್ ಇಲ್ಲ ಏನು ಇಷ್ಟ ಆಗುತ್ತೆ ತಗೋ ಇಷ್ಟನೇ ತಗೋ. ಅಂಗಡಿನೇ ಕಳಿಸು. ಅಷ್ಟೊಂದು ಸಾವುಕಾರ ಇದ್ದಿದ್ರೆ ಯಾಕೆ ಅನ್ಕೋಬೇಡ ಆಮೇಲೆ ನಿನ್ನ ಮನೆಗೆ ಹೋಗ್ತಾ ಇದೀಯ ಅದಕ್ಕೋಸ್ಕರ ಕೊಡಿಸ್ತಾ ಇದ್ದೀನಿ ಅಂತಲ್ಲ ನಂಗೆ ಮುಂಚೆಯಿಂದಾನು ಇತ್ತು ಅದಕ್ಕೆ ಓಕೆನಾ. ಇವಾಗ ತಗೊಂಡಿದ್ದೀವಿ ತಗೋ ಬೇಗ ತಗೋ. ಈ ಪುಣ್ಯಾತ್ಮ ಯಾವ ತಗೊಂಡಿದ್ದೆ ಪುಣ್ಯಾತ್ಮ ಇದು ತಗೊಂಡಿದ್ದಾನೆ ಗೈಸ್ ಫುಲ್ ಇಷ್ಟ ಆಯ್ತಾನೆ ಪಕ್ಕ. ಓಕೆ ಬಾ ಬಿಲ್ ಮಾಡ್ಸೋಣ ನೀನೇ ಬಿಲ್ ಕೊಡು. ಆ್ಯಕ್ಚುಲಿ ಅಷ್ಟಿದೆ ನನ್ನ ಹತ್ರ. ಓಹೋ ಐ ಮೀನ್ ಬ್ಯಾಂಕಲ್ಲಿದೆ ನಮ್ದಲ್ಲ. ನೋಡಿ ಗೈಸ್ ಗೊತ್ತಾ ಅಲ್ಲಿ ಪಾಪ ಒಬ್ರು ಹೋಗ್ತಿದಾರಲ್ವಾ ಅವ್ರು ರೈಟ್ಗೆ ಹೋಗ್ಬೇಕಿತ್ತು. ನಾನು ಈ ಕಡೆಯಿಂದ ಬರೋ ಗಾಡಿಗಳು ಬಿಡ್ತಾ ಇರಲಿಲ್ಲ ಅವ್ರನ್ನ. ಯಾವ ರೇಂಜಿಗೆ ಹಿಂಗಡೆ ಆರು ನೋಡಿದವ್ರಂದ್ರೆ ಜನಕ್ಕೆ ಪೇಷನ್ಸೇ ಇಲ್ಲ ಗೈಸ್ ಲಿಟ್ರಲಿ ಪಾಪ ಅವ್ರು ಹಿಂಗೆ ಹೋಗೋ ಬದಲು ಸ್ಟ್ರೈಟೇ ಹೋಗ್ತಾವ್ರೆ. ನಮ್ಮ ಆಂಜನೇಯ ಜೈ ಶ್ರೀರಾಮ್ ಮೈ ಆಂಜನೇಯ ಆಂಜನೇಯ ಪ್ಲಸ್ ಎವ್ರಿಬಡಿ ಓಕೆ ಗೈಸ್. ಇವಾಗ ಒಬ್ಬರು ಫೇವ್ರೆಟ್ ನಿಮಗೆ ಬೇಕಾಗಿರೋ ಕಮಿಡಿಯನ್ ವ್ಲಾಗಲ್ಲಿ ಕಾಣಿಸ್ಕೊತಾರೆ ಬನ್ನಿ ತೋರಿಸ್ತೀನಿ ಯಾರಂತ. ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಇದೆ ಏನೋ ಮಾತಾಡೋದು ಕೇಳಿಸ್ತಾ ಇಲ್ಲ. ಸೊ ಗಾಡಿಯಲ್ಲಿ ವ್ಲಾಗ್ ಯೂಶಲಿ ಮಾಡೋಂಗಿಲ್ಲ ನೀವು ಮಾಡಬೇಡಿ ಬಿಕಾಸ್ ನಾನು ಓಡಿಸ್ತಾ ಇಲ್ಲ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಓಕೆನಾ. ಇವಾಗ ಬನ್ನಿ ತೋರಿಸ್ತೀನಿ. ನಾನು ಹೇಳ್ತಿದ್ನಲ್ಲ ಕಾಮಿಡಿಯನ್ನು ಈ ಕಾಮಿಡಿಯನ್ನೇ ಯಾಕೆ ಭಾವನ ಈ ದಿವಸ ವ್ಲಾಗಲ್ಲಿ ಕಾಣಿಸ್ಕೊತಾ ಇರಲಿಲ್ಲ ಎಲ್ಲೋಗಿದ್ದೆ ಮನೆ ಬಿಟ್ಬಿಟ್ಟು. ನೋಡಿ ಗೈಸ್ ಮುಖ ಎಲ್ಲ ಸರಿ ಮಾಡ್ಕೊತವಳೆ ನ್ಯಾಚುರಲ್ ಆಗಿರ್ಬೇಕು ಅರ್ಥ ಆಯ್ತಾ. ಏನಕ್ಕೆ ಬಂದಿಲ್ಲ ಏನಕ್ಕೆ ಕಾಣಿಸ್ಕೊಂಡಿಲ್ಲ ವ್ಲಾಗಲ್ಲಿ ಹಲವಾರು ನೋಡ್ತಿದ್ದೆ ಬಿಟ್ಬಿಡ್ತೀವಿ. ಹೋಗಿ ಹೆಂಗಾಯ್ತು ಗೊತ್ತದ ಯಾರೋ ಒಂದು ಹುಡುಗ ಹೋದ್ ಫುಲ್ ಅಳ್ಳಾಡೆ ಯಾವುದು ಮೊನ್ನೆ ಗೊತ್ತಾ ಒಂದು ಆಂಟಿ ಹೋಗ್ತಾ ಇದ್ರು ಓಕೆನಾ. ಅಯ್ಯಮ್ಮ ಹಿಂಗೆ ಹೋಗ್ತಾ ಇದ್ದು ಸೈಲೆಂಟಾಗಿ ನಾನು ಫುಲ್ ಡೀಪ್ ಡಿಸ್ಕಷನ್ ಇದು ಚಾಪೆ ಕಡೆಯಿಂದ ಈಗ ಎಗ್ಬಿಡ್ತು ಜೋರಾಗಿ ಮಾಡ್ಕೊಂಡು ಫುಲ್ ನನ್ನ ನಗು ರೊಕ್ಕದ್ರೆ ಎಲ್ಲಿ ಬೇಜಾರಾಗ್ಬಿಡ್ತಾರ ಅಂತ. ಇಲ್ಲೋ ಅಷ್ಟೇ ಅದು ಫುಲ್ ಅಳ್ಳಾಡ್ತಾ ಇದ್ದಾನೆ ಯಾಕೆ ಅಂತ ನೋಡಿದ್ರೆ ಅವನೊಂದಷ್ಟು ಬಾಲ್ಸ್ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದ ಹಂಗೆ ಅಯ್ಯೋ ಬಿಡ್ಲಾ. ಇವಾಗ ನೋಡಿ ಎಷ್ಟು ಇನ್ನೋಸೆಂಟ್ ಹಂಗ ನೀನು ಅಲ್ಲಿ ಹೋಗ್ಬೇಕಂತ ಅಲ್ಲಿ ಹೋಗ್ಬಿಟ್ಟು ಮುಟ್ಟಾಕೆ ಓಕೆನಾ. ಸಾಕು ಬಿಡಾಯ್ತು. ವಾನ ಏನು ಕೊಡಕ್ಕೆ ಬಂದಿದ್ಯಾ ಗಿಫ್ಟ್ ನೋಡಿ ಗೈಸ್ ಹೊಸ ಫೋನ್ ತಗೊಂಡೋಳೆ. ಹೊಸದು ಏನು ಹೆಂಗ್ ಮಿಸ್ತಾ ಇತ್ತು ಫೋನು ಬೇರೆ ಕೇಸ್ ಹಾಕಿದ್ದೀನಿ ಕಣಲ್ಲ ಹೊಸದ ಗೊತ್ತು ಕಡೆ ಕಣೆ ತೆಗ್ದಿಕ್ಕಿದೆ ಇದ್ರಿಂದಾನೇ ಫಸ್ಟ್ ಫೋನ್ ಬಿದ್ದಿದ್ದು. ಪಾಪ ಏನು ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಗೈಸ್ ಇಂಥವ್ರಿಗೆಲ್ಲ ಏನು ಕೊಡ್ತಾರೆ. ಬಾ ಮನೆಗೆ ನೀವು ಆಚೆ ಕಡೆ ಇರ್ಬೇಕಲ್ಲ ನೀವೆಲ್ಲ ನಮ್ಮನ್ನ ಆಚೆ ಹಾಕ್ತೀರಾ ನೀವು ಆಚೆನೆ. ಹಾಯ್ ಗೈಸ್ ಗುಡ್ ನೈಟ್ ಅನ್ಕೋತಾ ಇರ್ತೀರಲ್ಲ ಏನಕ್ಕೆ ಇವಳು ಹಿಂಗೆ ಮಲ್ಕೊಂಡವಳೆ ಅಂತ. ಇಲ್ಲ ಗೈಸ್ ಫುಲ್ ಇವತ್ತು ಅಷ್ಟು ರಶ್ ಇತ್ತು ನನಗೆ ಇದರಲ್ಲಿ ಮಾಲ್ ಆಫ್ ಏಷ್ಯಾ ಅದೆಲ್ಲ ಹೋಗಿರೋ ಅಷ್ಟು ವರ್ಷಲೆಲ್ಲ ಅಷ್ಟು ರಶ್ ಇತ್ತು. ಯಪ್ಪ ಇರೋ ಬರೋ ಬೆಂಗಳೂರಲ್ಲಿ ಇರೋ ಜನ ಎಲ್ಲ ಅಲ್ಲೇ ಅವರೇ ಅನ್ಸ್ಬಿಟ್ಟಿದ್ದು ಏನೋ. ಸೊ ಯಾ ಎನಿವೇಸ್ ಇವನ್ ದೇ ವಾಂಟ್ ಟು ಡೂ ಸಮ್ ಶಾಪಿಂಗ್ ಮಾಲ್ ನೋಡೋಕೆ ಬಂದು ಇಟ್ಸ್ ಫೈನ್ ಪಾಪ ಅವ್ರಿಗೆ ನಮ್ಮ ಥರನೇ ಅವರು ನಾವು ಅವ್ರ ಥರನೇ ಅಫ್ಕೋರ್ಸ್. ಸೊ ಯಾ ಅದು ನಾನು ಜಾಸ್ತಿ ರಶ್ ಇತ್ತಲ್ವಾ ಫುಲ್ ಬ್ಯಾಕ್ ಪೇನ್ ಆಗಿಬಿಟ್ಟಿದೆ. ಸೊ ನಾನೇನು ಮಾಡಿದೆ ಅಂದರೆ ಇವಾಗ ಭಾವನ ಹೋದ್ಲು ಮನೆಗೆ ನಾನು ಊಟ ಮಾಡಿ ಅವ್ರಿಗೆ ವಾಕ್ ಮಾಡಿಸಿ ಫ್ಲ್ಯಾಟ್ ನೆಕ್ಸ್ಟ್ ಎದ್ದಾಳೋದು ನಾಳೆ ಬೆಳಗ್ಗೆನೆ ಅಷ್ಟು ಬ್ಯಾಕ್ ಪೇನ್ ಆಗಿಬಿಟ್ಟಿದೆ. ಆ್ಯಂಡ್ ನೋಡಿ ನಾನು ಇವತ್ತು ನನ್ನ ರೂಮಲ್ಲಿ ಮಲ್ಕೊಂಡಿಲ್ಲ ನಾನು ನಮ್ಮ ಮಮ್ಮಿ ಪಾಪ ರೂಮಲ್ಲಿ ಮಲ್ಕೊಂಡಿದ್ದೀನಿ. ನಮ್ಮ ನೋಡಿ ಅಲ್ಲಿ ಅವ್ರಿಗೆ ಬರೀ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ಕೊಂಡೇ ಇರೋದು. ನೀವೆಲ್ಲ ಅನ್ಕೊತಾ ಇರ್ಬೋದು ಕ್ಲಿಪ್ ಏನಕ್ಕೆ ಹಿಂಗೆ ಹೋಯ್ತು ಅಂತ. ಇಲ್ಲ ಗೈಸ್ ಅದು ಕೈ ನೋಯ್ತಾ ಇತ್ತು ಇವತ್ತು ಬೇರೆ ಹೆವಿ ಸ್ಟ್ರೈನ್ ಇತ್ತಲ್ಲ ಯಾ. ಆ್ಯಂಡ್ ಇನ್ನೊಂದು ಅನ್ಕೊತಾ ಇರ್ಬೋದು
ಏನಕ್ಕೆ ಮಮ್ಮಿ ಪಾಪ ರೂಮಲ್ಲಿ ಮಲ್ಕೊಂಡಿದ್ದಾಳೆ, ಅವಳು ರೂಮಲ್ಲಿ ಮಲ್ಕೊಂಡಿಲ್ಲ. ಅದೇ ಫಿನ್ ಕೇಸ್ ನನ್ನ ವ್ಲಾಗ್ ಫಾಲೋ ಅಪ್ ಮಾಡ್ತಿದ್ರೆ ಏನಿಲ್ಲ, ನನಗೆ ವರ್ಕ್ ಪ್ರೆಷರ್ ಜಾಸ್ತಿಯಾಗಿ ಸ್ವಲ್ಪ ಡಿಸ್ಟರ್ಬ್ ಆಗಿಬಿಟ್ಟಿದೆ, ಸ್ವಲ್ಪ ಹೆವಿ ಡಿಸ್ಟರ್ಬ್ ಆಗಿಬಿಟ್ಟಿದೆ. ಆವಾಗ ನಾನು ನಮ್ಮ ಮಮ್ಮಿ ಪಕ್ಕ ಮಲ್ಕೊಂಡು ಐಲ್ ಬಿ ಫೈನ್. ಓಕೆನಾ? ಫ್ರಮ್ ಪಾಸ್ಟ್ 3 days ನೀವು ಅಷ್ಟೇ ನಿಮ್ಮ ತಂದೆ ತಾಯಿ ಪಕ್ಕ ಮಲ್ಕೊಂಡು ನೋಡಿ, ಲೈಕ್ ನಿಮ್ಗೆ ಅಷ್ಟು ರಿಲೀಫ್ ಸಿಗುತ್ತೆ ಡೆಫಿನೆಟ್ಲಿ. ಅವ್ರ ಹತ್ರ ಮಾತಾಡೋದಾಗಲಿ, ಅವ್ರ ಜೊತೆ ಇರೋದು, ಮಲ್ಗೋದು ನೋಡಿ ನನ್ನ ಥೆರಪಿ. ಮೈ ಮಾಮ್. ಗುಡ್ ಮಾರ್ನಿಂಗ್. ನಾನು ಹೇಳಿದ್ನಲ್ಲ ಬೆಳಗ್ಗೆ ಆದರೆ ವಾಕ್ ಬರ್ತೀನಿ ಅಂತ. ಸೊ ಆಬ್ವಿಯಸ್ಲಿ ಮೋಸ್ಟ್ ಆಫ್ ಯು ಗೈಸ್ ವಿಲ್ ಬಿ ನೋಯಿಂಗ್ ಇಟ್. ನಾನು ತೋರಿಸೋ ಅವಶ್ಯಕತೆ ಇಲ್ಲ ಅಂದ್ಕೊಂಡವ್ರಿಗೂ ಆದರೆ ತೋರಿಸ್ತೀನಿ ನೋಡಿ. ಸಚ್ ಅ ಬ್ಯೂಟಿಫುಲ್ ಪೀಸ್ ನೇಚರ್, ಲೈಕ್ ಏನೋ ಒಂಥರ ರಿಫ್ರೆಶಿಂಗ್. ಗೈಸ್ ನೀವು ಅಷ್ಟೇ ಬೆಳಗ್ಗೆ ಎದ್ದು ನಾನು ಮಾಡ್ತೀನಿ ಅಂತ ನಾನು ಹೇಳ್ತಿಲ್ಲ, ಬಟ್ ಇವನ್ ಯು ಹ್ಯಾವ್ ಟು ಡೂ ಲೈಕ್ 10,000 ಸ್ಟೆಪ್ಸ್ ನಡೀರಿ. ಇಟ್ ವಿಲ್ ಬಿ ಗುಡ್ ಫಾರ್ ಯುವರ್ ಹೆಲ್ತ್ ಆ್ಯಸ್ ವೆಲ್. ನಂತರ ವೆಯ್ಟ್ ಲಾಸ್ ಮಾಡೋರ್ಗು, ವೆಯ್ಟ್ ಅಲ್ಲ ಫ್ಯಾಟ್ ಲಾಸ್ ಮಾಡೋರ್ಗು, ದೇರ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ವೆಯ್ಟ್ ಲಾಸ್ ಆ್ಯಂಡ್ ಫ್ಯಾಟ್ ಲಾಸ್ ಮಾಡೋರ್ಗು ಇದಾಗುತ್ತೆ. ಚೆನ್ನಾಗಿ ತಿನ್ನಿ, ಬಟ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಲಿ. ದಪ್ಪ ಆಗಿಬಿಟ್ಟಿದ್ದೀನಿ, ಮುಂಚೆ ನನಗೆ ಇಲ್ಲೇ ಇರಲಿಲ್ಲ ಗೈಸ್. ಬನ್ನಿ ಹಂಗೆ ತೋರಿಸ್ತೀನಿ ಹೆಂಗೋ ಒಂದು ನೋಡಿ. ಸಚ್ಚ ಗ್ರೀನರಿ ಡ್ಯಾಮ್ ಅಲ್ಲ, ಇಲ್ಲಿ ಪಿಕಾಕ್ಸ್ ಕೂಡ ಇರುತ್ತೆ ಗೈಸ್. ಐ ಡೋಂಟ್ ನೋ, ಅದೇನೋ ಪಿಕಾಕ್ ಕಾಣಿಸ್ತಾ ಇಲ್ಲ, ಇವತ್ತೇ ಕಾಣಿಸ್ತಾ ಇಲ್ಲ. ಕೇಳಿಸ್ತಿದೆ ಸೌಂಡು, ಕೇಳಿಸಲ್ಲ ಅನಿಸುತ್ತೆ, ಬಟ್ ನನಗೆ ಕೇಳಿಸ್ತಿದೆ. ಅಷ್ಟೊಂದೆಲ್ಲ ಕೇಳಿಸಲ್ಲ, ಬಟ್ ಸ್ಟಿಲ್ ಸೈಕಾಗಿರುತ್ತೆ ಗೈಸ್ ಇಲ್ಲಿ ಪಿಕಾಕ್ಸ್ ಎಲ್ಲ. ನಂಗೆ ಇಲ್ಲಿ ಜಾಸ್ತಿ ನಾಯಿ ಇರುತ್ತೆ, ನಂಗೆ ನಾಯಿ ಇಷ್ಟ, ಪಿಕಾಕ್ಸ್ ಇಷ್ಟ. ನೋಡೋಣ ಇದೆ, ಇಟ್ಸ್ ಓಕೆ. ನಾನು ನಿಮ್ಗೆ ತೋರ್ಸೋಣ ಅಂತ ಅಂದ್ಕೊಂಡಿದ್ದೆ, ಇರುತ್ತೆ ಆಲ್ಮೋಸ್ಟ್ ಅಂತ, ಬಟ್ ಎಷ್ಟೊಂದು ಇರುತ್ತೆ. ಇಟ್ಸ್ ಓಕೆ, ನೀವು ಯಾವಾಗನ ಟೈಮ್ ಇದ್ದಾಗ ಈ ಕಡೆ ಬಂದು ನೋಡ್ಕೊಂಡು ಹೋಗಿ. ನಾನು ಯಾವಾಗಲೂ ನೋಡ್ತೀನಿ ಇದು ದಿಸ್ ಥಿಂಗ್ ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ ಅಂದರೆ. ಕೇಳಿಸಿದ್ರೆ ಇಷ್ಟಪಟ್ಟಿಲ್ಲ ಅಂದರೆ ಬಿಡಿ, ಇಟ್ಸ್ ಓಕೆ. ನೋಡಿದ್ದು ಸೈಕಾಗಿ ಮಾಡಿದ್ದಾರೆ, ನಂಗೆ ಸೈಕ್ ಇಷ್ಟ. ಅದು ಒಂಥರ ಅರೇಂಜ್ಮೆಂಟ್ ಅಂತಾರಲ್ಲ, ಎಸ್ಥೆಟಿಕ್ ಆ ಥರ ಇದೆ. ಸೊ ಇವಾಗೇನಿಲ್ಲ ಗೈಸ್, ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಕೊಂಡು ಸ್ವಲ್ಪ ತಂಗೆ ಹಿಂಗೆ ರೂಮೆಲ್ಲ ಕ್ಲೀನ್ ಮಾಡೋದಿದೆ, ಸಂಡೇ ಅಲ್ವಾ, ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮಾಲ್ಗೋಗಿ ಏನೋ ಮಾಡೋದಿದೆ. ನಮಗೆ ಹೇಳಿದ್ನಲ್ಲ ಅದು ಕೊಡ್ಸೋಣ. ಓಕೆನಾ? ಬನ್ನಿ ತೋರಿಸ್ತೀನಿ, ಮನೆಗೆ ಹೋಗೋಣ ಫಸ್ಟ್. ಐ ರೀಚ್ಡ್ ಅಪ್. ನನಗೆ ಗೊತ್ತಾ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಎಂಟಿ ಸ್ಟಮಕಲ್ಲಿ ಲೆಮನ್ ಇಟ್ಕೊಂಡಿದ್ದೀನಿ. ಓಕೆನಾ? ಬನ್ನಿ. ಏನಮ್ಮ ಏನು ಮಾಡ್ತಾ ಇದೆಯಾ? ಫುಲ್ ರೆಡಿ ಆಗ್ತಾ ಇದೆಯಾ? ಏನು ಮಾತಾಡಲಿ ಅಂತ ಏನು ಮಾಡಿದೆ ತಿನ್ನೋಕ್ಕೆ? ಹಾಂ, ನೀನು ಮಾಡಿಲ್ಲ, ಇನ್ನೂ ಮಾಡಬೇಕು. ನಂಗೆ ಹೊಟ್ಟೆ ಹಸಿತೈತೆ. ನೋಡು ನೀನು ನಾನು ಏನಾದರೂ ಕೇಳಿದಾಗೆಲ್ಲ ಏನು ಇರಲ್ಲ ಅದರ್ಥ ಏನು ಮಾಡಲ್ಲ ಅಂತ. ನಂಗೆ ನಿಜವಾಗ್ಲೂ ಹೊಟ್ಟೆ ಹಸಿತೈತೆ. ಏನು ತರಕ್ಕೆ ಮಮ್ಮಿ? ನಂಗೆ ಹೊಟ್ಟೆ ಹಸಿದೆ, ಟೊಮೊಟೊ ತರಕ್ಕಂತ ಇದೆಯಲ್ಲಮ್ಮ. ನಾನು ಹೇಳಿದ್ನಲ್ಲ, ವರುಣ್ ಇವತ್ತು ಲಾಸ್ಟ್ ಇರೋದು, ಮುನ್ನ ಅಂತೀನಿ. ವರುಣ್ ಇವತ್ತು ಲಾಸ್ಟ್ ಇರೋದು. ನಿಗೇನು ಅನಿಸ್ತಾ ಇದ್ದಮ್ಮ? ಖುಷಿ ಆಗ್ತೈತಾನೆ. ಯಾಕಮ್ಮ? ಮುನ್ನ ಏನಿಲ್ಲ, ನನಗೆ ಇಡ್ಲಿ ತೊಗೊಂಡು ಬರ್ತೀಯಾ? ಹಾಂ ಪ್ಲೀಸ್, ಬೇಜಾರು ಮಾಡ್ಕೋಬೇಡ. ನಮ್ಮಮ್ಮ ಏನು ಹೇಳ್ತಾ ಇದ್ವಿ, ಇವತ್ತು ಲಾಸ್ಟ್ ಡೇ ಇರ್ತಾನೆ, ಏನಕ್ಕೆ ಅವನಿಗೆ ಕಾಟ ಕೊಡ್ತಾ ಇದೆಯಾ ಅಂತ. ತೊಗೊಂಡು ಬರ್ತೀಯಾ? ಓ ಗಣೇಶ್, ಏನು ಗೊತ್ತಾ, ತೊಗೊಂಡು ಬರ್ತೀಯಾ? ಈಟಿಂಗೆ ಸೈಕಾಗಿ ಬರೋದು. ಇನ್ನೂ ಬಿಸಿಲು ಬಂದಿದ್ರೆ ಇನ್ನೂ ಮಸ್ತಾಗಿ ಬಂದಿರುತ್ತೆ. ಸೊ ನಾನು ಜೊತೆಲಿ ಹೋಗ್ತಾ ಇದ್ದೀನಿ ಗೈಸ್. ಸೊ ಲೆಟ್ಸ್ ಗೋ. ಇವಾಗ ಶಾರ್ಟ್ಸ್ ಹಾಕೊಂಡಿದ್ಯಾ? ಶಾರ್ಟ್ಸ್ ಹಾಕೊಂಡು ಬರ್ತಾ ಇದೆಯಾ? ನಿಂಗೆ ಏನು ತರಬೇಕಾ? ನಾನು ಓಡಿಸ್ಬೇಕಾ? ಇಲ್ಲ ಕೊಡು, ಓಡಿಸ್ತೀನಿ. ಮೈನಾದ್ರು ತರಬೇಕಾ ನಿಂಗೆ? ಗೈಸ್ ಏನು ಗೊತ್ತಾ, ನಮ್ಮಮ್ಮ ಬೇಕು ಅನಿಸ್ತಾ ಇರುತ್ತೆ, ಫೋರ್ಸ್ ಮಾಡಲಿ ಅಂತ ನಾಟಕ. ನೋಡಿ ಗೈಸ್, ಇಲ್ಲಿ ಯಾರನ್ನ ಇದು ಟ್ರೇ ಇದ್ಕೊಂಡು ಕೆಳಗಡೆ ಮಾಡಿ ಏನೋ ಅನ್ಸಲ್ವಾ? ಹಾಂ ಗೈಸ್, ಏನು ಗೊತ್ತಾ, ನಮ್ಮ ಜೊತೆ ಒಂದು ಆಂಟಿ ಬರ್ತಿದ್ದಾರೆ ಇವಾಗ. ಆಂಟಿ ತೋರಿಸ್ತೀನಿ. ಆಂಟಿ ಇಲ್ಲಾಂದ್ರೆ ವ್ಲಾಗಲ್ಲಿ ಏನೋ ಒಂಥರ. ನೋಡಿ ಗೈಸ್, ನಾನು ಹೇಳಿದ್ನಲ್ಲ, ಇನ್ನೂ ನೆನ್ನೆ ಬಟ್ಟೆಲ್ಲೇ ಅವಳೆ ಚೇಂಜ್ ಮಾಡಿಲ್ಲ, ಅಲ್ಲೂ ಹಚ್ಚಿಲ್ಲ, ಹಂಗೆ ಗೊತ್ತಾ. ಪ್ಲಾನ್ ಚೇಂಜ್ ಆಗೋಯ್ತು. ನಾನು ಯಾಕೆ ಮಾದಕ್ಕೆ ಮುಂಚೆ ಗೈಸ್ ಏನು ಗೊತ್ತಾ ಅಂತೀನಿ, ಇದು ಯಾಕೆ ತೋರಿಸ್ತಾ ಇಲ್ಲ? ಇವಾಗ ಇವಳು ನಾನ್ ವೆಜ್ ತಿನ್ಬೇಕು ಅಂತ ಹೇಳಿದ್ರು ಬೆಳಿಗ್ಗೆ. ಸೊ ನಾನ್ ವೆಜ್ ಹೋಟ್ಲ್ ನೋಡ್ಕೊಂಡು ಹೋಗ್ತಾ ಇದ್ವಿ ಫಾರ್ ಬ್ರೇಕ್ಫಾಸ್ಟ್. ಇಟ್ಸ್
ಇಲ್ಲಿ ಮೇನ್ ರೋಡಾಗ ಆಗುತ್ತಾ? ಗೊತ್ತಾ ಹೇಳ್ದು ಇಡ್ಲಿಗೆ ಚಟ್ನಿ ಕಾಲಿನ ವೆಜ್ ಏನಿದೆ ಮತ್ತೆ ಸ್ವಲ್ಪ ಪ್ಲೇಟ್ ತಂದ್ಬಿಟ್ಟೋಳೆ ದೋಸೆ ನಾನು ಇದೊಂದು ಅನ್ಕೊಂಡಿದ್ದೀನಿ. ಹಿಂಗೆ ಇರ್ತಾರ ಸರಿ ಆಯ್ತು ಪಾಪಲ್ಲ. ನಾವಿಲ್ಲೇ ಇವಾಗ ಬ್ರೇಕ್ಫಾಸ್ಟ್ ಮಾಡಿತ್ತು. ಹೇಗಿತ್ತು? ಚೆನ್ನಾಯ್ತು. ಹಾಂ, ಬಟ್ ಏನು ಗೊತ್ತಾ, ನೀವು ಇಲ್ಲಿ ಬಂದು ಟ್ರೈ ಮಾಡಿ. ಯಾರ್ಯಾರು ಹತ್ರ ಇದ್ದೀರ ಗೈಸ್, ಅದೇನು ಮೈಕ್ ಇಲ್ಲ, ನಾನು ಹೇಳಿದ್ನಲ್ಲ ನಿಮ್ಗೆ ಕೊಡಿಸಿ ಅಂತ, ಇವಳು ಕೊಡಿಸ್ತಾ ಇಲ್ಲ. ಸೊ ನೀವು ಒಂದ್ಸತಿ ಬಂದು ಟ್ರೈ ಮಾಡಿ. ನಾವು ಇದು ಪ್ರಮೋಷನ್ ಏನು ಮಾಡ್ತಾರ ನಮಗೆಲ್ಲ ಯಾರು ಕೊಡೋಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ನನಗೂ ಹಾರರ್ ನೋಡಿದ್ರೆ ಇಷ್ಟ ಆಗಲ್ಲ. ಬಸ್ಸಿಲ್ಲ, ನೀವು ಬಂದು ಟ್ರೈ ಮಾಡಿ. ಫೇಮಸ್ ಇಲ್ಲಿ ಟ್ರೈ ಮಾಡಿ. ನಾವು ಲೆಗ್ ಸೂಪ್ ಕೊಡ್ತಿಲ್ಲ, ಯಾಕಂದ್ರೆ ನಾ ಅಭ್ಯಾಸ ಇಲ್ಲ. ನೀವು ಯಾರ್ಯಾರಿಗೆ ಇಷ್ಟನೋ ಅವ್ರು ಬಂದು ಟ್ರೈ ಮಾಡಿ, ಓಕೆನಾ? ಇವಾಗೆಲ್ಲ ವರುಣ್, ಪಾಪ ವರುಣ್ ಗೈ ಶೇಪ್ ಔಟ್ ಆಗೋಯ್ತು. ಅವನಿಗೆ ವೆಜ್ ಏನು ಸಿಕ್ಕಿಲ್ಲ ಅಲ್ಲಿ. ಹೌದಲ್ಲಿ ಬೆಣ್ಣೆ ದೋಸೆ ಇಷ್ಟನೇ. ಗೈಸ್ ನೋಡಿ, ಇವತ್ತು ದೋಸೆ ತಿನ್ಬಿಟ್ಟು ಇನ್ನೂ ಬೆಣ್ಣೆ ದೋಸೆ ತಿನ್ಬೇಕು. ಬೆಣ್ಣೆ ದೋಸೆ ಗೈಸ್, ಇವಾಗ ಪವನನ ಮನೆಗೆ ದಪ್ಪಾಕಿ ನಾನು ಮನೆಗೆ ಹೋಗಿ, ಏನು ಗೊತ್ತಾ, ನಾವು ಯಾರು ಹಲ್ಲುಜ್ಜಿ ಇಲ್ಲ ನಾನು ಎಲ್ಲ ಇವಾಗ ಹೋಗಿ ಭವನ ಮುನ್ನೆ ಇವತ್ತು ಲಾಸ್ಟ್ ಕಣೆ ಮನೆಗೆ ಹೋಗ್ತಾವನೆ. ಅಲ್ಲಿಂದ ಹತ್ರ ಅದಕ್ಕೆ ಇಂಟರ್ನ್ಶಿಪ್ ಮಾಡ್ತಿದ್ಯಾ? ಎಲ್ಲಿ ರೋಡ? ಏನು ಕೆಟ್ಟದಾಗೆಲ್ಲ ಮಾತಾಡಬೇಡ. ಮ್ಯೂಸಿಕ್ ಕ್ಲಾಸ್ ಇಲ್ಲ, ಆಕ್ಚುಲಿ ಅವ್ರ ಮನೆಗೆ ಯಾನ ರೇಕ್ಸವ್ರು. ಸರಿ, ಬಾಯ್. ವ್ಲಾಗ್ ನೋಡು, ನೀನು ಬಂದಿರ್ತೀಯ. ಇಡ್ಲಿ ಶೇರ್ವಾ ಭವನ ಬಂದಿದ್ದು, ನಾನು ಭವನ ನಾನ್ ವೆಜ್ ತಿನ್ಕೊಂಡು ಬಂದ್ರಿ. ಏನ್ ನಾನು ಒನ್ಗೋ ಗೈಸ್ ಹಾಯ್. ಆಕ್ಚುಲಿ ಇವಾಗ ನಾನು ಸ್ವಲ್ಪ ರೆಡಿ ಆಗೋಣ ಅಂತ ಅನ್ಕೊಂಡಿಲ್ಲ. ಈಗ ನಾನು ಹೇಳಿದ್ನಲ್ಲ ಹೋಗ್ಬೇಕು ಅಂತ, ಅವಾಗಿಂದ ಹೇಳ್ತಾನೆ ಇದ್ದೀನಿ. ಸೊ ಹೆಂಗ್ ಗೊತ್ತಾ, ನಾನು ಮೇಬಲಿಂದು ಒಂದು ಫೌಂಡೇಶನ್ ಅದೇ ನಾನು ತಗೊಂಡಲ್ಲ, ಲೂಮಿ ಮ್ಯಾಟ್, ಅದನ್ನ ಟ್ರೈ ಮಾಡೋಣ ಅನ್ಕೊಂಡಿದ್ದೀನಿ. ನೋಡೋಣ ಹೇಗೆ ಫಿನಿಶ್ ಬರುತ್ತೆ. ನಾನು ತಗೊಂಡಿರೋದು ನ್ಯಾಚುರಲ್ ಲುಕ್ಕು. ಸೊ ಲೆಟ್ಸ್ ಸಿ. ನಾನು ಮಿರರ್ ನೋಡ್ಲಾ ನಿಮ್ಮನ್ನ ನೋಡ್ಲಾ ಗೊತ್ತಾಗ್ತಾರೆ, ಯಾಕಂದ್ರೆ ಮಿರರ್ ನೋಡಿದ್ರೆ ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೊತೀನಿ. ನಿಮ್ಮನ್ನ ನೋಡಿದ್ರೆ ನಂಗೆ ಗೊತ್ತಾಗಲ್ಲ ಎಲ್ಲಿ ಬ್ಲೆಂಡ್ ಮಾಡಬೇಕು ಅಂತ. ನಂದು ಶೇಡ್ ಬಂದು 228. ಎಲ್ಲರೂ ಅವ್ರವ್ರ ಲೈಕ್ ನೀವು ಸ್ಕಿನ್ ಟೋನ್ ಪ್ರಕಾರ ಹೋಗಿ ಚೂಸ್ ಮಾಡಿ. ಐ ವಿಲ್ ಟೆಲ್ ಯು. ನಾನು ನನ್ನ ಸ್ಕಿನ್ ಟೋನ್ ಪ್ರಕಾರ ಹೋಗ್ದಿರಾ ಇದು ತಗೊಂಡಿದ್ದೀನಿ. ಒಂದಿನ ಯೂಸ್ ಮಾಡಿ, ಒಂದೇ ದಿವಸ ಹಾಕೊಂಡಿತ್ತು. ಇಟ್ ವಾಸ್ ವೆರಿ ಹೈ, ಲೈಕ್ ನನ್ ಫುಲ್ ಡಸ್ಕಿ ಒಂಥರ ಆಗ್ಬಿಡಿತ್ತು. ಸೊ ನಿಮ್ ಸ್ಕಿನ್ ಟೋನ್ ಪ್ರಕಾರ ಟೆಸ್ಟ್ ಮಾಡ್ಬಿಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಳಿ, ಹಂಗೆ ಸುಮ್ಮನೆ ತಗೊಂಡ್ಬಿಡೋದಲ್ಲ. ಅಂಡ್ ಮೋರ್ ಓವರ್ ಏನ್ ಗೊತ್ತಾ, ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ, ನನಗೂ ಹೇಳಿತ್ತವರು ಇಲ್ಲೊಂದು ನಾನು ಕೇಳಿಸ್ಕೊಂಡೆ. ಏನಂದ್ರೆ, ಇದನ್ನ ಯಾವಾಗ್ಲೂ ನ್ಯಾಚುರಲ್ ಸ್ಕಿನ್ ಟೋನೇ ತಗೊಳ್ಳಿ. ಇದರಲ್ಲಿ ಕಾಂಪ್ಯಾಕ್ಟ್ ಅಲ್ಲಿ ನೀವು ಸ್ವಲ್ಪ ಫಿನಿಶಿಂಗ್ ಕೊಟ್ಕೊಳ್ಳಿ, ಓಕೆನಾ? ಆಮೇಲೆ ತಗೊಂಡ್ಬಿಡ್ಬೇಡಿ ನೀವು, ಅವಾಗ ಫುಲ್ ಬೂದಿ ಲೈಟ್ ಟೋನ್ ತಗೋಬೇಡಿ, ನಿಮ್ ಸ್ಕಿನ್ ಟೋನ್ ತಗೋ. ಡಾರ್ಕ್ ಟೋನು ತಗೋಬೇಡಿ, ಕರೆಕ್ಟ್ ಆಗಿ ನಿಮ್ಗೆ ಯಾವ್ದು ಮ್ಯಾಚ್ ಆಗುತ್ತೆ. ಈಗ ಬ್ಲೆಂಡ್ ಆಯ್ತು ಗೈಸ್, ನೋಡಿ ಅನ್ಸ್ತಿದ್ಯಾ ಫೌಂಡೇಶನ್ ಹಾಕಿರೋದು. ಮೇಬಲಿನ್ ಆಕ್ಚುಲಿ ವರ್ಕ್ಸ್ ವೆರಿ ಗುಡ್. ನಾನು ಯೂಶಲಿ ಮೇಬಲಿನ ಇದು ಮಾಡೋದು, ಯಾವಾಗ್ಲೂ ಅಷ್ಟೇ ಮೇಬಲಿನ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದು. ನಂದು ನ್ಯಾಚುರಲ್ ಸ್ಕಿನ್ ಅನ್ಸ್ತಾ ಇಲ್ಲ ಅಲ್ವಲ್ಲ? ಏನೋ ಹಾಕಿದೆ ಅಂತ ಗೊತ್ತಾಗ್ತಾ ಇಲ್ಲ, ಒಂಥರ ಗ್ಲೋ ಬರ್ತಿದೆ. ಆದ್ರೆ ವೆರಿ ಲೈಟ್ ನೆನ್ನೆನೂ ಅಷ್ಟೇ ಹೈಲೈಟರ್ ಅಂತ ತೋರಿಸಿದ್ರು. ಯೂಶಲಿ ನಾವು ಪ್ರಿಫರ್ ಮಾಡೋದು ಗೋಲ್ಡ್. ಈ ತರ ಪಿಂಕ್ ಹೋದ್ರೆ ಜಾತ್ರೆ ಆಗ್ಬಿಡುತ್ತೆ. ಇದು ಬಂದ್ಬಿಟ್ಟು ನಾನು ಲ್ಯಾಕ್ಮೆ ತಗೊಂಡಿದ್ದೆ ಅವಾಗ, ಬಟ್ ನನಗೆ ಮ್ಯಾಚ್ ಆಗಿಲ್ಲ, ಯಾಕಂದ್ರೆ ಇದು ಪಿಂಕಿಶ್ ಇದೆ. ನೀವು ಯಾವಾಗ್ಲೂ ಈ ತಪ್ಪು ಮಾಡಕ್ ಹೋಗ್ಬೇಡಿ, ಯಾವಾಗ್ಲೂ ಗೋಲ್ಡ್ ಅಲ್ಲಿ ತಗೊಳ್ಳಿ. ಬಿಕಾಸ್ ನಮ್ಮ ಇಂಡಿಯನ್ ಸ್ಕಿನ್ ಟೋನ್ ಪ್ರಕಾರ ಗೋಲ್ಡ್ ಗೋಸ್ ಡೌನ್. ನಿಮ್ ಫೌಂಡೇಶನ್ ಏನಾದ್ರು ನೀವು ಟ್ರೈ ಮಾಡ್ಬೇಕು ಅನ್ಕೊಂಡಿದ್ರೆ ಮೇಬಲಿನ್ ಟ್ರೈ ಮಾಡಿ. ಇಟ್ ಇಸ್ ವೆರಿ ಗುಡ್ ಅಂಡ್ ಬಜೆಟ್ ಅಲ್ಲೂ ಬರುತ್ತೆ. ಇಟ್ಸ್ ನಾಟ್ ದಟ್ ಎಕ್ಸ್ಪೆನ್ಸಿವ್. ಮೇಬಲಿನ್ ಫಿಟ್ ಮೀ ಕಾಂಪ್ಯಾಕ್ಟ್. ಈ ಕಾಂಪ್ಯಾಕ್ಟ್ ಇಂದ ನಾನು ಇವಾಗ ಗೈಸ್ ನೋಡಿ, ಗೈಸ್ ಇವಳು ಅನ್ವಿತಾ ಫುಲ್ ನನ್ಗೇನ್ ಮಾಡ್ತಾಳೆ ನೋಡಿ. ನಂದು ಕ್ಯಾರೆಕ್ಟರ್ನೆಲ್ಲ ಹೋಗ್ತಾ ಇದೆ, ಅದಕ್ಕೆ ಹೇರ್ ಜಾಸ್ತಿ ಫ್ರಿಜಿ ಆಗ್ತಿದೆ. ಜಾಸ್ತಿ ಅಂದ್ರೆ ಕಂಪ್ಯಾರೇಟಿವ್ಲಿ ಬೆಟರ್. ಸೊ ವಿಡಿಯೋಸ್ ಮಾಡೋವಾಗ ಅಷ್ಟೇ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ.
ಆಯಿತಾ. ವೀಡಿಯೋಸ್ ಮಾಡೋವಾಗೆ ಮೇನು, ಆಚೆ ಹೋದಾಗೆಲ್ಲ ಮಾಡಲ್ಲ ನಾನು. ಯಾಕೆ ಹೇಳಿ, ನನಗೆ ಅಷ್ಟೆಲ್ಲ ಪೇಷನ್ಸ್ ಅನ್ನೋದಿಲ್ಲ. ಪಾಪ ಮಾಡ್ತಿದ್ದಲ್ಲ ಈ ಥರ ಫ್ರೆಂಡ್ ಅವ್ರಿಗೆ ಹೊಡಿ ಚಪ್ಪಾಳೆ ಹೇಳಿ ಅನ್ವಿತಾ ಈ ಥರನೂ ದ್ವೇಷ ತೀರ್ಸ್ಕೊಂಬರ್ತಾರೆ ನನ್ನ ಗೊತ್ತಾ. ಓಕೆ ಗೈಸ್, ಇವಾಗ ಮಾಲ್ಗೆ ಹೋಗ್ತಾ ಇದೀನಿ. ಸೊ ಬನ್ನಿ, ಯಾವಾಗ ನೋಡಿದ್ರೆ ಅಲ್ಲೇ ಬಿದ್ದಿರ್ತೀರಿ. ಓಡ್ತಾವಳೆ ಎಲ್ಲಿ. Oh my god, such a beautiful baby of the universe is Orihani. ತಾನೇನಾ? ಅಯ್ಯೋ ಸಾಕ್ಸ್ ಬೇಕಿತ್ತು ಗೈಸ್. ನಾನು ಏನೇ ಒಂದು ಬಟ್ಟೆ ಒಂದು ಟೀ ಶರ್ಟ್ ಡಿಸೈಡ್ ಮಾಡೋದು ಅನ್ವಿತಾ ನನಗೆ ಸದ್ಯನೋ ಸ್ವಂತ ಬುದ್ಧಿ ಅನ್ನೋದು ಇಲ್ಲ. ನಾನು ಏನು ಸಿಕ್ಕಿದ್ದು ಹಾಕೊಂಡು ಆದ್ರೆ ಇವಳಿಗೆ ನನ್ನ ಮೇಲೆ ಇದ್ದಿಲ್ಲ ಗೈಸ್, ರೆಸ್ಪೆಕ್ಟೇ ಇಲ್ಲ. ಏನು ಬೇಕೋ ಹಾಕೊಂಡು ನಾವು ಬೈ ಹಾಂ ಹೇಳ್ದೆ ನಾನು. ಅವನು ಬ್ಲಾಗಲ್ಲಿ ಇದ್ನಲ್ಲ, ಕಾಫಿ ಎಲ್ಲ ಕೊಡ್ಕೊಂಡು ಅದೆಲ್ಲ ಮಾಡಿದ್ದೀನಿ అలాగే. ಸರಿ ಬನ್ನಿ ಹೋಗೋಣ. ಹಾಯ್ ಗಾಡ್ ಗೈಸ್, ಲಿಟ್ರಲಿ ಪಾರ್ಕಿಂಗ್ ಹೆಂಗಿದೆ ಅಂದರೆ ವೀಕೆಂಡ್ಸು ಏನಾಯ್ತು ಇದನ್ನು ಹುಷಾರು ಗೈಸ್. ನೀವು ಗಾಡಿ ಡಿಕ್ಕೆಲ್ಲ ಹಾಕ್ಕೊಳ್ಳಿ, ನಾವು ಹಾಕೋದು ಮರ್ತೇವೆ. ಯೂಶ್ವಲಿ ಹಾಕ್ತೀವಿ. ಓಕೆನಾ? ನೆನ್ನೆ ಎಷ್ಟು ಜನ ಬರ್ತಿದ್ದಾರೆ ಅಂತ ನೋಡಿ. ಅಷ್ಟು ಜನ ಇದ್ದಾರೆ ಇವಾಗ ವೀಕೆಂಡ್ಸ್ ಅಲ್ವಾ, ಫುಲ್. ಒಬ್ಬೊಬ್ಬೊಬ್ಬೊಬ್ಬ ಏನೇ ಅದು ಅಷ್ಟು ರಶ್ ಇದೆ. ಮಾಲ್ ಒಳಗಡೆ ಗೊತ್ತಾಗಲ್ಲ ಗೊತ್ತಾ. ಹಾಂ, ವೀಕ್ಡೇಸ್ ಇರಲ್ಲ, ಅಷ್ಟಿರಲ್ಲ, ಇರ್ತಾರೆ ಅಷ್ಟಿರಲ್ಲ. ಹಾಂ ಬನ್ನಿ ಬನ್ನಿ ಫಸ್ಟ್ ಹೋಗೋಣ, ಒಳಗಡೆ ಹೋಗೋಣ. ಏನು ಗೊತ್ತಾ ಅಂತಾನೆ ಹೇಳ್ತೀನಲ್ಲ ಯಾವಾಗಲೂ ಇಡಿಯಟ್ ಥರ. ಸೊ ಮಮ್ಮಿ ಪಾಪ ಅವ್ರು ಬರ್ತಿದ್ದಾರೆ 2 ವೀಲರಲ್ಲಿ. ನಮ್ದಂದ್ರೆ ಕಾರ್ ಇಲ್ಲ ಗೈಸ್, ಅದಕ್ಕೆ 2 ವೀಲರ್ ಅವ್ರು ಬರ್ತಿದ್ದಾರೆ. ನನ್ನ ಗಾಡಿಯಲ್ಲಿ ನಾನು ಬಂದೆ, ಅವ್ರ ಗಾಡಿಯಲ್ಲಿ ಅವ್ರು ಬರ್ತಿದ್ದಾರೆ. ಸೊ ಅವ್ರು ಬರೋ ಗಂಟ ನಾನೊಂದು 2 ರೀಲ್ಸನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮಾಡ್ತೀನಿ. ರೆಡಿ ಆದ್ಮೇಲೆ ಮಾಡಲೇಬೇಕು ಅಷ್ಟೇ ಅಲ್ಲ, ಸುಮ್ಮನೆ ಯಾರನ್ನ ರೆಡಿ ಆಗ್ತದ ಹೋಗಲೇ. ನೋಡಿ ಗೈಸ್ ಹೆಂಗಿದೆ ಏನು. ಇಲ್ಲಿ ಏನಾದರೂ ಗೊತ್ತಿಲ್ಲ ಅಂದರೆ ಮೇಲೆ ನಿಂತ್ಕೊಂಡ್ರೆ ಕೆಳಗಡೆ ಕಾಣಿಸುತ್ತೆ ಅಂತೆ. ಸ್ಟಾರ್ಬಕ್ಸ್ ಹತ್ರ ನಮ್ಮ ಮಮ್ಮಿ ಪಾಪ ಇದ್ದಾರೆ ಅಂತ ಹೇಳಿದ್ರು. ನಾನು ನಿಂತ್ಕೊಂಡು ಎಲ್ಲಿ ತಗೋಣ ಅಂದರೆ ಮೇಲೆ ನಿಂತ್ಕೊಂಡ್ರೆ ಕೆಳಗಡೆ ಬಗ್ಗಡೆ ಕಾಣಿಸುತ್ತೆ. ಸಿಟ್ಟಿಂಗ್ ಇದೆ ಅದಕ್ಕೆ ಸ್ಟಾರ್ಬಕ್ಸ್ಗೆ. ಅದು ಮೇಲೆ ನಾನೊಂದು ಇಫ್ ಇನ್ ಕೇಸ್ ನೀವು ನಾನು ಇನ್ಸ್ಟಾಗ್ರಾಮ್ ನೋಡ್ತಿದ್ರೆ ಅದ್ರಲ್ಲಿ ಹಾಕಿದ್ನಲ್ಲ, ಆಂಬಿಯನ್ಸ್ ಇಸ್ ಅಲ್ಟಿ. ಐ ಡೋಂಟ್ ನೋ, ನಾನು ಬೇರೆ ಕಡೆ ಟ್ರೈ ಮಾಡಿಲ್ಲ. ಭಾರತಿ ಆ್ಯಂಡ್ ಸಾಕನಗರಲ್ಲಿತ್ತು. ದಿಸ್ ಇಸ್ ದ ಆಂಬಿಯನ್ಸ್ ಅಲ್ವಾ, ನೆಕ್ಸ್ಟ್ ಲೆವೆಲ್ ಗೈಸ್. ಸರಿ ಬನ್ನಿ, ಏನು ಗಿಫ್ಟ್ ಕೊಡ್ತೀನಿ ಅಲ್ಲೇ ಹೋಗಿ ತೋರಿಸ್ತೀನಿ. ನಾನೊಂದು ಸೈಡ್ ಗ್ಯಾಪಲ್ಲಿ ಗಿಫ್ಟ್ ತಗೊಬಿಡ್ತೀನಿ. ನಮ್ಮ ಅಮ್ಮಗೆ ಸರ್ಪ್ರೈಸಿಂಗ್ ಮೈ ಮಾಮ್. ದಟ್ ವುಡ್ ಆಲ್ಸೋ ಬಿ ಒನ್ ವ್ಲಾಗ್, ಪಾರ್ಟ್ ಆಫ್ ಅ ವ್ಲಾಗ್ ಅಂತ. ನಾನು ನಿನ್ಗೂ ಹೇಳಿರ್ಲಿಲ್ವಾ ಗೈಸ್? ಟೋಟಲ್ ಸರ್ಪ್ರೈಸ್ ಇದು. ಏನು ಗಿಫ್ಟ್ ಹೇಳೋ, ಗೆಸ್ಟ್ ಮಾಡು. ಅವ್ರು ವಾಚ್ ಕೇಳ್ತಾ ಇದ್ರು ತುಂಬಾ ದಿನ ಇಲ್ಲ. ಏನು ಅದೆಲ್ಲ ಅಲ್ಲ, ನಂದೆಲ್ಲ ಸರ್ಪ್ರೈಸ್ ಗಿಫ್ಟ್. ಅಮ್ಮ ಲಾಸ್ಟ್ ಮಂತನೇ ಅವಳು ಬರ್ಡೇಗೆಲ್ಲ ಉಜ್ಜಿ ಹಾಕೋಳೆ. ಇವಾಗ ಸರ್ಪ್ರೈಸ್ ಗಿಫ್ಟ್ ಬೇರೆ. ಸ್ಟಾರ್ಬಕ್ಸ್ ಗೈಸ್ ಏನು ಗೊತ್ತಾ, ಇಫ್ ಇನ್ ಕೇಸ್ ನೀವು ವ್ಲಾಗ್ ಏನಾದರೂ ಸ್ಟಾರ್ಟ್ ಮಾಡೋಕೆ ಹೋದರೆ ನಿಮ್ಗೊಂದು ಹೇಳ್ತೀನಿ, ಜನ ನೋಡ್ತಾ ಇರ್ತಾರೆ ಅಂತ ನೀವು ತಲೆಗೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಬೋಲ್ಡಾಗಿ ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡೋಗಿ. ನೋಡಿದ್ರೆ 2-3 ಸತಿ ನೋಡ್ತಾರೆ, ಆಮೇಲೆ ಯಾರ ಅಂತ ಬಿಡ್ತಾರೆ ಅಷ್ಟೇ. ಓಕೆ ಗೈಸ್, ಇಲ್ಲಿ ಅಷ್ಟು ಕಲೆಕ್ಷನ್ ಇಲ್ಲ, ಚೆನ್ನಾಗೂ ಇಲ್ಲ. ಸೊ ಸೇಲ್ ಅಂತಾರೆ, ಬಟ್ ಕಲೆಕ್ಷನೇ ಚೆನ್ನಾಗಿರಲ್ಲ. ಸೊ ಬೇಸಿಕಲಿ ವಿ ಕೇಮ್ ಟು ಹ್ಯಾವ್ ದ ಸೇಮ್ ಥಿಂಗ್ ಆನ್ ವಿತ್ ಅ ಬರ್ಡೇ ತಿಂದಿದ್ದು ಇಲ್ಲೇ. ಓಕೆನಾ? ಕಮ್ ವಿಲ್ ಹ್ಯಾವ್ ಸಮ್ ಸ್ನ್ಯಾಕ್ಸ್. ಓಕೆ. ಹ್ಞೂ ಗೈಸ್, ಇವಳು GKVK ಬರ್ದು ಇಕ್ಬಿಟ್ಟವ್ರೆ. ವೆದರ್ ಚೆನ್ನಾಗಿದೆ, ಸ್ವಲ್ಪ ಗ್ರೀನ್ ಎಲ್ಲ. ಅದು ಏನು ಗೊತ್ತಾ ಗೈಸ್, ನಮ್ಮ ಮಮ್ಮಿ GKVK ಒಳಗಡೆ ಬಾ ಅಂತ ಕರೆದವ್ರು. ನಮ್ಮ ಮಮ್ಮಿ ನಮ್ಮ ಪಾಪ ಅದು ಎಲ್ಲಿ ಏನಕ್ಕೆ ಕರೀತಾರೋ ಅಟ್ಲೀಸ್ಟ್ ರೀಸನನ್ನು ಹೇಳ್ಬೇಕಲ್ವಾ. ಹುಡ್ಕೊಂಡು ಹೋಗ್ತಾ ಇದ್ದೀನಿ ಆಸ್ ಆಲ್ವೇಸ್. ಗೈಸ್ ಇದೊಂದು ತೊಗೊಂಡಿದ್ದೀನಿ, ನಮ್ಮನೆ ಸೆಲೆಕ್ಟ್ ಮಾಡಿರೋದು. ಅವರು ಹೋದರು. ಸೊ ಲೆಟ್ಸ್ ಸಿ. ಹಾಂ ಗೈಸ್, ಹೆಂಗೆ ನನಗೆ ಆ್ಯಕ್ಚುಲಿ ನನ್ನ ಬಜೆಟ್ ಕನ್ಸ್ಟ್ರೈನ್ ಆಗಿಬಿಡ್ತು. ಯಾಕಂದರೆ ನಾನು ಯೂಶ್ವಲಿ ಶಾಪಿಂಗ್ ಮಾಡಲ್ಲ, ಈ ಸತಿ ಜಾಸ್ತಿ ಶಾಪಿಂಗ್ ಮಾಡಿಬಿಟ್ಟೆ. ಸೊ ಅಷ್ಟು ನನಗೆ ಸಿಕ್ಕಿಲ್ಲ. ಸೊ ವಿಲ್ ಸಿ ಇನ್ ಆನ್ಲೈನ್. ನಾನು ತೊಗೊಳ್ಳೋಣ ಅಂದ್ಕೊಂಡೆ. ದೊಡ್ಡ ಪ್ರಿಂಟಿಂಗ್ ವಿತ್ ಮೈ ಮಾಮ್, ಬಟ್ ಇಟ್ಸ್ ಓಕೆ. ಗೈಸ್ ಬನ್ನಿ, ಇದು ನಮ್ಮ ವಿದ್ಯಾರಣ್ಯಪುರಲ್ಲಿದೆ. ನೀವು ಬಂದು ತುಂಬ ಚೆನ್ನಾಗಿದೆ ಕಲೆಕ್ಷನು.
ನಿಂಗೆ ಇಷ್ಟ ಆಯ್ತಾ ವಾಚು? ಇಷ್ಟ ಆಯ್ತು. ಅಲ್ಲ ನೀನೇ ಸೆಲೆಕ್ಟ್ ಮಾಡ್ಬಿಟ್ಟು ಇಷ್ಟ ಆಯ್ತು ಅಂತಂದ್ರೆ ಕಾಸು ಯಾಕೆ ಕೊಟ್ಟಿಲ್ಲ? ನನ್ನ ಕೈಲಿ ಏನಕ್ಕೆ ಇಸ್ಕೊಟ್ಟೆ? ಹಾ ಕಾಸಿಲ್ಲ. ಬಡೂರಾ? ಹೇಳು ಇಷ್ಟ ಆಯ್ತಾ ಇಷ್ಟ ಆಗಿಲ್ಲ? ಇಷ್ಟ ಆಯ್ತು. ನೋಡಿ ನಾನೇ ತಗೊಂಡಿಲ್ಲ ನಾನು. ಇಂಥವ್ರು ಇರ್ತಾರೆ ಗೈಸ್, ಇಂಥವ್ರು. ಹಾಯ್ ರಾ, ಹೆಂಗಿದ್ಯಾ? ಚೆನ್ನಾಗಿದ್ದೀನಿ. ಏನ್ ಮಾಡ್ತಾ ಇದ್ಯಾ ಗುಂಡು? ಲಿಖಿತ ಏನ್ ನಿನ್ಕೊಂಡು ನಂಗೆ ನೀರು ಬರ್ತೈತೆ? ಅಳ್ತಾ ಇದ್ದೀನಮ್ಮ ನಾನು. ಏನಕ್ಕ? ನನಗೆ ಯಾರು ಇಲ್ಲ. ಮಮ್ಮಿ ಏನಾಯ್ತು ಗೊತ್ತಾ ಮಮ್ಮಿ, ಇವತ್ತು ಅಲ್ಲ ಟೈಟಾನ್ ಅಂಗಡಿಯಲ್ಲಿ ಒಂದು ಹುಡುಗಿ ಬಂದ್ಬಿಟ್ಟು ಅಕ್ಕ ನೀವು ವ್ಲಾಗ್ ಮಾಡ್ತೀರಾ ಅಂತ ಕೇಳಿದ್ರು. ಹಾ ಮಾಡ್ತೀನಿ. ಅಟ್ಲೀಸ್ಟ್ ಸ್ವಲ್ಪನ ಯಾರೋ ಒಬ್ರು ಕೇಳ್ತಾರ, ಚಿಕ್ಕ ಚಿಕ್ಕ ಮಕ್ಕಳೇ ಬಂದು ಕೇಳ್ತಾ ಇರೋದು, ಅದೇನೋ ಗೊತ್ತಿಲ್ಲ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ರೈಟ್ ಅಲ್ಲ ಲೆಫ್ಟ್ ಹಾರ್ಟ್ ಇರುತ್ತೆ. ಐ ಆಮ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ನಾನು